Good morning my dear students. ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟನ್ನು ಸ್ಟಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಈ ಕಾನ್ಸೆಪ್ಟ್ ಎಲ್ಲ ಮಕ್ಕಳಿಗೂ ತುಂಬಾ ಈಸಿ ಆಗುವಂತಹ ಕಾನ್ಸೆಪ್ಟ್ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ಕೂಡ ಮಕ್ಕಳುಗಳು. ಯಾವುದಪ್ಪ ಅಂತಂದರೆ ನಮ್ಮ ಗ್ರಾಫ್. ನೋಡಿ, ನಮ್ಮ ಗ್ರಾಫ್ ಅಂತ ಬಂದಾಗ ಅದಕ್ಕೆ ಮೊದಲು ಹೋಗೋಕ್ಕಿಂತ ಮೊದಲು ನಮ್ಮ ನಂಬರ್ ಲೈನ್ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಓಕೆ, ಏನಿದು ನಂಬರ್ ಲೈನ್ ಅಲ್ವಾ? ನೋಡಿ, ನಮ್ಮ ರಿಯಲ್ ನಂಬರ್ ಸಿಸ್ಟಮ್ ಅಂತ ಏನು ಕರ್ಕೊಳ್ತೀವಿ ಅಂದರೆ ನಮ್ಮಲ್ಲಿ ಸಾಕಷ್ಟು ನಂಬರ್ ಸಿಸ್ಟಮ್ಸ್ಗಳಿದೆ. ಅದರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ನಂಬರ್ ಸಿಸ್ಟಮ್ ದಟ್ ಈಸ್ ರಿಯಲ್ ನಂಬರ್ ಸಿಸ್ಟಮ್. ಆರ್ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ನೋಡಿ, ಈ ರಿಯಲ್ ನಂಬರ್ ಸಿಸ್ಟಮ್ ಏನಿದೆ ಇದನ್ನು ರೆಪ್ರೆಸೆಂಟ್ ಮಾಡೋದು ಗ್ರಾಫಿಕಲಿ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಅದನ್ನು ನಾವು ನಂಬರ್ ಲೈನ್ ಅಂತ ಕೂಡ ಹೇಳ್ತೀವಿ. ನಂಬರ್ ಲೈನ್, ಕರೆಕ್ಟ್ ಅಲ್ವಾ? ಈ ನಂಬರ್ ಲೈನಲ್ಲಿ ಏನೆಲ್ಲ ಇರುತ್ತೆ ಹಾಗಿದ್ರೆ? ನಂಬರ್ ಲೈನ್ ಕನ್ಸಿಸ್ಟ್ ಆರ್ ಕಂಟೈನ್ಸ್ 0, 1, 2, 3 and so on up to plus infinity and -1, -2, -3 and so on up to minus infinity, correct alva? Hagene in between 0 to 1 there are so many numbers alva. There are infinite number of elements are there in between 0 and 1. Likewise, in between 1 and 2, in between -1 and -2 there are infinite number of elements, correct alva? ಹಾಗಾದರೆ ಈ ಒಂದು ನಂಬರ್ ಲೈನ್ ಏನಿದೆ ಇದು ನಮ್ಮ ರಿಯಲ್ ನಂಬರ್ ಸಿಸ್ಟಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಅಂದರೆ ಈ ಲೈನ್ ಏನಿದೆ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನಿದೆ ಇದರಲ್ಲಿ 0 ಇರುತ್ತೆ, ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಇಂಟೀಜರ್ಸ್ ಇರುತ್ತೆ, ರ್ಯಾಷನಲ್ ನಂಬರ್ಸ್ ಇರುತ್ತೆ, ಇರ್ಯಾಷನಲ್ ನಂಬರ್ಸ್ ಇರುತ್ತೆ, ಎಲ್ಲ ನಂಬರ್ಸ್ಗಳು ಮಿಕ್ಸ್ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ರಿಯಲ್ ನಂಬರ್ ಅಂತ ಕರೆಯೋದು. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಗೆ ಗೊತ್ತಿದೆ ನಮ್ಮ ನ್ಯಾಚುರಲ್ ನಂಬರ್ ಏನಿದೆ, ಕರೆಕ್ಟ್ ಅಲ್ವಾ? ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಇಂಟೀಜರ್, ಕರೆಕ್ಟಾ? ಹಾಗೆಯೇ ಇಂಟೀಜರ್ ಈಸ್ ಅ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್, ಕರೆಕ್ಟಾ? ಹಾಗೆಯೇ ರ್ಯಾಷನಲ್ ನಂಬರ್ ಪ್ಲಸ್ ಇರ್ಯಾಷನಲ್ ನಂಬರ್ ಸಬ್ಸೆಟ್ ಆಫ್ ರಿಯಲ್ ನಂಬರ್, ಸರಿ ಅಲ್ವಾ? ಇದ್ರ ಮಧ್ಯ ನಮಗೆ ಹೋಲ್ ನಂಬರ್ ಕೂಡ ಬಂದು ಹೋಗುತ್ತೆ. ಓಕೆ, ಜಸ್ಟ್ ಸಿಂಪಲ್ ಆಗಿ ಹೇಳೋದಾದರೆ ಈ ಎಲ್ಲ ನಂಬರ್ಸ್ಗಳನ್ನು ಈ ರಿಯಲ್ ನಂಬರ್ ಸಿಸ್ಟಮ್ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ನಂಬರ್ ಲೈನನ್ನು ನಾನು ಏನು ಬರೆದಿದ್ದೀನಿ ಆ ನಂಬರ್ ಲೈನಲ್ಲಿ ಈ ಎಲ್ಲ ನಂಬರ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದು ನಮಗೆ ಗೊತ್ತಿದೆ, ಸರಿ ಅಲ್ವಾ? ಓಕೆ, ಈಗ ಗ್ರಾಫ್ ಅಂತ ಬಂದಾಗ ನಾವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಬರ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಏನಿದು ಹಾಗಿದ್ರೆ? ಹಾಗಾದರೆ ಗ್ರಾಫನ್ನು ಡ್ರಾ ಮಾಡಬೇಕಾದ್ರೆ ನಮಗೆ 2 ಆಕ್ಸಿಸ್ಗಳಿರುತ್ತೆ. ಏನದು? ಅದನ್ನು ಹೇಗೆ ತಗೊಳ್ಳೋದು ಅಲ್ವಾ? ನೋಡಿ, ನಮ್ಮ ನಂಬರ್ ಲೈನ್ ಏನಿದೆ ದಟ್ ಮೀನ್ಸ್ 2 ನಂಬರ್ ಲೈನ್ಸ್ ಆರ್ ಇಂಟರ್ಸೆಕ್ಟ್ ಅಟ್ 0 ದಟ್ ಫಾರ್ಮ್ಸ್ ಎ ಕೋಆರ್ಡಿನೇಟ್ ಸಿಸ್ಟಮ್. ನಾವೇನು XY ಪ್ಲೇನ್ ಅಂತ ಕರ್ಕೊಳ್ತೀವಿ ಅದು ನಮಗೆ ಫಾರ್ಮ್ ಆಗುತ್ತೆ. ಹೇಗೆ? ಜಸ್ಟ್ ಬೈ ಇಂಟರ್ಸೆಕ್ಷನ್ ಆಫ್, ದಟ್ ಮೀನ್ಸ್ ದ ಪರ್ಪೆಂಡಿಕ್ಯುಲರ್ ಇಂಟರ್ಸೆಕ್ಷನ್ ಆಫ್ 2 ನಂಬರ್ ಲೈನ್ ಅಟ್ 0 ಫಾರ್ಮ್ಸ್ ಎ ಕೋಆರ್ಡಿನೇಟ್ ಸಿಸ್ಟಮ್. ನೋಡಿ, ಇದು ಒಂದು ನಂಬರ್ ಲೈನ್ ಇದೆ, ಹಾಗೆ ಇನ್ನೊಂದು ನಂಬರ್ ಲೈನ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇಂಟರ್ಸೆಕ್ಟ್ ಆಗ್ತಾ ಇರಬೇಕು. ಎಲ್ಲಿ? 0ನಲ್ಲಿ. ಆಗ ನಮಗೆ ಏನೊಂದು ಜಾಮೆಟ್ರಿಕಲ್ ಏನು ಒಂದು ಗ್ರಾಫ್ ಫಾರ್ಮ್ ಆಗುತ್ತೆ. ಓಕೆ, ನೋಡಿ, ಇದು ಕೂಡ 1, 2, 3 ಆ್ಯಂಡ್ ಸೋ ಆನ್. ಇಲ್ಲಿ -1, -2, -3 ಆ್ಯಂಡ್ ಸೋ ಆನ್. ಓಕೆ, ಇದೇನಿದೆ ಈ ಹಾರಿಜಾಂಟಲ್ ಲೈನ್ ಏನಿದೆ, ಹಾರಿಜಾಂಟಲ್ ಲೈನ್ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ವರ್ಟಿಕಲ್ ಲೈನ್ ಈಸ್ ಕಾಲ್ಡ್ ಆಸ್ ವೈ ಆಕ್ಸಿಸ್. ಓಕೆ, ಹಾಗಾಗಿ ನಾವು ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ ಅಂದರೆ ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್
ಅಂತ ಕೂಡ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಇದು ಗ್ರಾಫ್. ಓಕೆ, ಈಗ ಆಲ್ರೆಡಿ ನಾವು ಗ್ರಾಫ್ನ ಹೇಗೆ ಪ್ಲಾಟ್ ಮಾಡೋದಂತೆಲ್ಲ ಗೊತ್ತಿದೆ, ಅದನ್ನು ಮತ್ತೊಮ್ಮೆ ನಾನು ರೀಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದು ಎಕ್ಸ್ ಆಕ್ಸಿಸ್ ಆ್ಯಂಡ್ ಇದು ವೈ ಆಕ್ಸಿಸ್. ಹಾಗಾದರೆ if you want to represent a point in this coordinate system, how we can represent ಅಲ್ವಾ? ಈಗ ನೋಡಿ, ಒಂದು ಈ ಕೋಆರ್ಡಿನೇಟ್ ಸಿಸ್ಟಮನ್ನು ಬರೆದಿದ್ದೀನಿ, ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ. ಇದನ್ನು ಬರೆದಿದ್ದೀವಿ ಅಂತಂದರೆ ಈ ಒಂದು ಪ್ಲೇನಲ್ಲಿ ಅಥವಾ ಈ ಒಂದು ಏನು ಡಯಾಗ್ರಾಮ್ ಏನಿದೆ ಇದು ನಮ್ಮ ಒಂದು ಪ್ಲೇನ್ನ, ಈ ಬೋರ್ಡ್ ಅನ್ನೋದು ಒಂದು ಪ್ಲೇನ್, ಕರೆಕ್ಟ್ ಅಲ್ವಾ? ಅಥವಾ ವಾಲನ್ನು ಒಂದು ಪ್ಲೇನ್ ಆಗಿ ಕನ್ಸಿಡರ್ ಮಾಡ್ಬೋದು. ಓಕೆ, ಈ ಒಂದು ವಾಲನ್ನಾಗಿರ್ಬೋದು ಅಥವಾ ಈ ಒಂದು ಬೋರ್ಡನ್ನಾಗಿರ್ಬೋದು, ಇದು 4 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ ಅಲ್ವಾ? ಹೇಗದು ನೋಡಿ, ಇದು ಒಂದು ಪಾರ್ಟ್. ಓಕೆ, ಅದು ಕ್ವಾಡ್ರನ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಇದು 4 ಈಕ್ವಲ್ ಪಾರ್ಟ್ಸ್ಗಳಿದೆ, ಹಾಗಾಗಿ ಇವುಗಳನ್ನ ನಾವೇನಂತ ಕರ್ಕೊಳ್ತಾ ಇದ್ದೀವಿ? ಕ್ವಾಡ್ರನ್ಸ್ ಅಂತ ಕರಿತಾ ಇದ್ದೀವಿ. ಇದು ನಮ್ಮ ಫಸ್ಟ್ ಕ್ವಾಡ್ರೆಂಟ್. ಓಕೆ, ಇದು ನಮ್ಮ ಸೆಕೆಂಡ್ ಕ್ವಾಡ್ರೆಂಟ್, ಇದು ನಮ್ಮ ಥರ್ಡ್ ಕ್ವಾಡ್ರೆಂಟ್, ಇದು ನಮ್ಮ ಫೋರ್ತ್ ಕ್ವಾಡ್ರೆಂಟ್. ಹಾಗಾದರೆ ಈ ಕ್ವಾಡ್ರೆಂಟ್ಗಳ ಸ್ಪೆಷಾಲಿಟಿ ಏನು? ಕರೆಕ್ಟ್ ಅಲ್ವಾ? ನೋಡಿ, ಈಗ ಇಲ್ಲಿ ನಂಬರ್ಸ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಈ 0 ಇದು ಸೆಂಟರ್. ಓಕೆ, ಈ ಕಡೆ ಹೋಗ್ತಾ ಇದ್ರೆ ಪಾಸಿಟಿವ್ ಇದೆ, ಈ ಕಡೆ ಹೋಗ್ತಾ ಇದ್ರೆ ನೆಗೆಟಿವ್ ಇದೆ. ರೈಟ್? ದಟ್ ಮೀನ್ಸ್ ದ ನಂಬರ್ಸ್ ವಿಚ್ ಆರ್ ಪ್ರೆಸೆಂಟ್ ರೈಟ್ ಆಫ್ ದ 0. ಕರೆಕ್ಟ್ ಅಲ್ವಾ? ನಮಗೆ ರೈಟ್ ಇದೆ. ಓಕೆ, ಇದೆಲ್ಲದು ಏನಿದೆ? ಪಾಸಿಟಿವ್ ಇದೆ. ಹಾಗೆಯೇ ನಮಗೆ ಲೆಫ್ಟ್ ಇದೆಯಲ್ಲ, ಅವೆಲ್ಲ ಕೂಡ ನೆಗೆಟಿವ್ ಇರುತ್ತೆ. ಆ್ಯಂಡ್ ಎಬೋವ್ ದ 0 ಪಾಸಿಟಿವ್ ಆ್ಯಂಡ್ ಬಿಲೋ ದ 0 ನೆಗೆಟಿವ್. ಕರೆಕ್ಟಾ? ಈಗ ನೋಡಿ, ನಾನು ಇಲ್ಲಿ ಏನಾದ್ರು ಒಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಈ ಪಾಯಿಂಟ್ಸ್ ಮತ್ತು ಈ ಪಾಯಿಂಟ್ಸ್, ಈ ಎರಡೂ ವ್ಯಾಲ್ಯೂಸ್ಗಳು ಏನಾಗ್ಬಿಟ್ಟಿದೆ? ಪಾಸಿಟಿವ್ ಇದೆ. ಹಾಗಾದರೆ ಇಫ್ ಯು ವಾಂಟ್ ಟು ರೆಪ್ರೆಸೆಂಟ್ ಎ ಪಾಯಿಂಟ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ದಟ್ ಮಸ್ಟ್ ಬಿ, ದಟ್ ಮೀನ್ಸ್ ದ ಬೋತ್ ಕೋಆರ್ಡಿನೇಟ್ಸ್ ಮಸ್ಟ್ ಬಿ ಪಾಸಿಟಿವ್. ಅಂದರೆ ಇಲ್ಲಿರುವಂತಹ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಎಕ್ಸ್ ಕೋಆರ್ಡಿನೇಟ್ ಅಂತ ಕರ್ಕೊಳ್ತೀವಿ, ಇಲ್ಲಿರುವಂತಹ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ವೈ ಕೋಆರ್ಡಿನೇಟ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ನಾನು ಇಲ್ಲೊಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇಟ್ ಮಸ್ಟ್ ಕಂಟೈನ್ಸ್ ಬೋತ್ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್. ಅಂದರೆ ಯಾವುದೇ ಒಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ವಿ ರಿಕ್ವೈರ್ಸ್ 2 ಕೋಆರ್ಡಿನೇಟ್ಸ್. ಒನ್ ಈಸ್ ಎಕ್ಸ್ ಆ್ಯಂಡ್ ಅನದರ್ ಒನ್ ಈಸ್ ವೈ ಕೋಆರ್ಡಿನೇಟ್. ಅರ್ಥ ಆಗುತ್ತಲ್ಲ? ಹಾಗಿದ್ರೆ ಇಲ್ಲಿ ಏನಾಗಿರುತ್ತೆ? ಈಗ ಆಲ್ರೆಡಿ ಮಾತಾಡಿದ್ದೀವಿ ನಾವು, ಬೋತ್ ದ ಕೋಆರ್ಡಿನೇಟ್ಸ್ ಆರ್ ಪಾಸಿಟಿವ್. ನೋಡಿ, ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ವಿತ್ ಇನ್ ಅ ಬ್ರೇಸ್, ಓಪನ್ ಆ್ಯಂಡ್ ಕ್ಲೋಸ್ ಬ್ರೇಸಲ್ಲಿ ನಾವು ಒಂದು ಪಾಯಿಂಟನ್ನು ಬರ್ಕೊಳ್ತೀವಿ ಅಂತಾದರೆ ಅದನ್ನು ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಏನು ಬರ್ಕೊಳ್ತೀವಿ? ಅದು ಎಕ್ಸ್ ಕೋಆರ್ಡಿನೇಟ್ ಆಗಿರುತ್ತೆ. ಸೆಕೆಂಡ್ ಪ್ಲೇಸಲ್ಲಿ ಏನು ಬರ್ಕೊಳ್ತೀವಿ? ಅದು ವೈ ಕೋಆರ್ಡಿನೇಟ್ ಆಗಿರುತ್ತೆ. ಓಕೆ, ಇಲ್ಲೇನಾಯ್ತಿದೆ? ಹಾಗಿದ್ರೆ ಬೋತ್ ಕೋಆರ್ಡಿನೇಟ್ಸ್ ಆರ್ ಪಾಸಿಟಿವ್. ಸರಿನಾ? ನೆಕ್ಸ್ಟ್ ಕೋಆರ್ಡಿನೇಟಿಗೆ ಬಂದ ನೋಡಿ, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ವಾ? ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಶುಡ್ ಬಿ ನೆಗೆಟಿವ್ ಆ್ಯಂಡ್ ಅಬೋವ್ ದ 0 ವೈ ಕೋಆರ್ಡಿನೇಟ್ ಶುಡ್ ಬಿ positive. That's why we have to represent first x coordinate and then y coordinate. Okay, that's why x coordinate is negative and y coordinate is positive. That's why in the second quadrant, first quadrant, that is x is positive and y coordinate is negative. In the third quadrant, see here, both axes are negative, right? ಇದು ನೆಗೆಟಿವ್ ಆಕ್ಸಿಸ್, ಇದು ನೆಗೆಟಿವ್ ವೈ ಆಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ವೈ ಆಕ್ಸಿಸ್. ಹಾಗಾದರೆ ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಬೋತ್ ಕೋಆರ್ಡಿನೇಟ್ಸ್ ಆರ್ ನೆಗೆಟಿವ್. ಮತ್ತೆ ಅಬ್ಸರ್ವ್ ಮಾಡಿ, ನಮ್ಮ ಲಾಸ್ಟ್ ಕ್ವಾಡ್ರೆಂಟಲ್ಲಿ ಅಂದರೆ ಇನ್ ಅವರ್ ಫೋರ್ತ್ ಕ್ವಾಡ್ರೆಂಟ್ ವಿ ಹ್ಯಾವ್ ಎಕ್ಸ್ ಆಸ್ ಪಾಸಿಟಿವ್ ಆ್ಯಂಡ್ ವೈ ಆಸ್ ನೆಗೆಟಿವ್. ದಟ್ಸ್ ವೈ ದ coordinates of the point which is lies in the fourth quadrant, that will be plus comma minus. ಹಾಗಾದರೆ ನಮ್ಮ ಕ್ವಾಡ್ರಂಟ್ಸ್ಗಳಲ್ಲಿ ಪಾಯಿಂಟ್ಗಳ ಸೈನ್ ಏನಾಗಿರುತ್ತೆ ಅನ್ನೋದು ಈಗ ನಮಗೆ ಕ್ಲಿಯರ್ ಆಗಿದೆ. ಹಾಗಾದರೆ ನಾನು ನಿಮಗೆ ಕೇಳ್ಬೋದು, ನಿಮಗೆ 5, 6 ಯಾವ ಕ್ವಾಡ್ರಂಟಲ್ಲಿ ಇರುತ್ತೆ ಹೇಳಿ ಅಂತಂದರೆ ಈಗ ಈಸಿಯಾಗಿ ಗೊತ್ತಾಗುತ್ತೆ. ಇನ್ ದ ಗಿವನ್ ಪಾಯಿಂಟ್ both coordinates are positive, hence this point must lies in the first quadrant. Correct alva? Next, -8 -5 idelli irbeku. Clearly both coordinates are negative, that's why that point should be lies in the third quadrant.
ಗೊತ್ತಾಗ್ಬಿಡತ್ತೆ. ಹಾಗೆಯೇ -1,5 ನೋಡಿ, ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇದೆ, ವೈ ಕೋಆರ್ಡಿನೇಟ್ ಪಾಸಿಟಿವ್ ಇದೆ. ಹಾಗಾದರೆ ಎಲ್ಲಿರುತ್ತದು? ಎಲ್ಲಿರಬೇಕು? ನಮ್ಮ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರಬೇಕು. ಕರೆಕ್ಟ್ ಅಲ್ವಾ? ಹಾಗೆಯೇ ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದರೆ 1,-3 ನೋಡಿ, 1 ಪಾಸಿಟಿವ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್ ಇದೆ, ವೈ ಕೋಆರ್ಡಿನೇಟ್ ನೆಗೆಟಿವ್ ಇದೆ. ದಟ್ಸ್ ವೈ ದಟ್ ಪಾಯಿಂಟ್ ಶುಡ್ ಬಿ ಲೈಸ್ ಇನ್ ದ 4th ಕ್ವಾಡ್ರೆಂಟ್. ಇಸ್ ಇಟ್ ಕ್ಲಿಯರ್? ಹಾಗಾದರೆ ಯಾವ್ಯಾವ ಕ್ವಾಡ್ರೆಂಟಲ್ಲಿ ಸೈನ್ ಏನಾಗಿರುತ್ತೆ ಗೊತ್ತಾಗಿದೆ, ಯಾವ್ಯಾವ ಕ್ವಾಡ್ರೆಂಟಲ್ಲಿ ಈ ಪಾಯಿಂಟ್ಗಳನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದೀಗ ಗೊತ್ತಾಗಿದೆ. ಕರೆಕ್ಟ್ ಅಲ್ವಾ? ಯಾವುದೇ ಒಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನಮಗೆ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಓಕೆ, ಇದ್ರ ಜೊತೆಗೆ ನೋಡಿ, ಇಲ್ಲಿ ನಾನು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ನಮಗೀಗ ಆಲ್ರೆಡಿ ಲೈನ್ಸ್ಗಳ ಬಗ್ಗೆ ಐಡಿಯಾ ಇದೆ. ನಮ್ಮ ಅಲ್ಜಿಬ್ರಾದಲ್ಲಿ ನಾವೇನು ಲೈನ್ಸ್ಗಳಿಗೆ ಅಥವಾ ಸ್ಟ್ರೈಟ್ ಲೈನ್ಗಳಿಗೆ ಈಕ್ವೇಷನ್ಸ್ಗಳನ್ನ ಬರ್ಕೊಂಡಿದ್ದೀವಿ ಈಗ ಆಲ್ರೆಡಿ, ಅವುಗಳನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ ಅಲ್ವಾ? ನೋಡಿ, ಈಗ ನಮ್ಮ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಈಗ ಆಲ್ರೆಡಿ ಗೊತ್ತಿದೆ, AX + BY + C = 0. ರೆಪ್ರೆಸೆಂಟ್ ಏನದು? ಸ್ಟ್ರೈಟ್ ಲೈನ್. ಕರೆಕ್ಟ್ ಅಲ್ವಾ? ಲೈನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಗೊತ್ತಾಗಿದೆ. ಹಾಗಾದರೆ ಅಂಥ ಒಂದು ಲೈನನ್ನು ನಮ್ಮ ಕೋಆರ್ಡಿನೇಟ್ ಸಿಸ್ಟಮ್ ಒಳಗಡೆ ಅಥವಾ XY ಪ್ಲೇನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಕೊಳ್ಬೋದು ನಾವು? ಸರಿ ಅಲ್ವಾ? ರೆಪ್ರೆಸೆಂಟೇಷನ್ ಹೇಗಿರುತ್ತೆ ಆ ಲೈನ್ ಅನ್ನೋದು ನೋಡ್ಕೋಬೇಕಾಗತ್ತೆ. ಅದಕ್ಕೆ ಹೋಗಿನ ಮೊದಲು ನೋಡಿ, ಈಗ ಸಿಂಪಲ್ ಆಗಿ ನನಗೊಂದು x = 1 ಅನ್ನೋ ಲೈನ್ ಇದೆ. ನೋಡಿ, ಇದೆರಡು ಸೇಮ್ ಇದೆ. ಕರೆಕ್ಟ್ ಅಲ್ವಾ? ಇನ್ ದಿಸ್ ಇಕ್ವೇಷನ್ ಸಿ ಇಸ್ ದ ಜನರಲ್ ಇಕ್ವೇಷನ್. ಕರೆಕ್ಟಾ? ಜನರಲ್ ಇಕ್ವೇಷನ್ ಆಫ್ ಅ ಲೈನ್ ಅಥವಾ ಸ್ಟ್ರೈಟ್ ಲೈನ್. ಓಕೆ, ನೋಡಿ, ಇಲ್ಲಿ ಏನಾಗಿದೆ, ಎ ನ ವ್ಯಾಲ್ಯೂ 1 ಇದೆ, ಬಿ ನ ವ್ಯಾಲ್ಯೂ 0 ಇದೆ, ಸಿ ನ ವ್ಯಾಲ್ಯೂ -1 ಆಗುತ್ತೆ. ಯಾಕೆಂದರೆ ಈ 1 ಅನ್ನು ಈ ಕಡೆ ತಂದಾಗ ಸಿ ಬಿಕಮ್ಸ್ -1. ಕರೆಕ್ಟಾ? ಹಾಗಾದರೆ ಇದು ಕೂಡ ಲೈನ್ ಆದಂಗಾಯ್ತು. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಲ್ವಾ? ಅಥವಾ ನೋಡಿ, y = 5 ಅಥವಾ x = -3 ಅಥವಾ y = -2, ಈ ಥರ ಲೈನ್ಸ್ಗಳನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಅನ್ನೋದು ನಮಗೆ ಗೊತ್ತಾಗಬೇಕು. ನೋಡಿ, ಇದು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ ನಾನೀಗ ಒಂದು ಕಾನ್ಸೆಪ್ಟನ್ನು ಜನರಲ್ ಆಗಿ ಹೇಳ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೋದು. ಈಗ ನೋಡಿ, ಇಲ್ಲಿ ನಮಗೆ ಯಾವ್ದ್ಯಾವ್ದು ಕ್ವಾಡ್ರೆಂಟ್ ಅಂತ ಗೊತ್ತಾಗಿದೆ ನಮಗೆ. ಈಗ ನಾನು ಜಸ್ಟ್ ನಂಬರ್ಸ್ಗಳನ್ನ ಡಿಲೀಟ್ ಮಾಡ್ಕೊಳ್ತೀನಿ, ಜಸ್ಟ್ ಕೋಆರ್ಡಿನೇಟ್ ಸಿಸ್ಟಮನ್ನು ಇಟ್ಕೊಂಡಿರ್ತೀನಿ. ನೋಡಿ, ಈಗ ನನಗೆ x = a ಅನ್ನೋ ಲೈನ್ ಇದೆ. x = a ಅನ್ನೋ ಲೈನ್ ಇದೆ. ಹಾಗಾದರೆ ಈ ಲೈನ್ ಹೇಗಿರುತ್ತೆ? x = a ಮೀನ್ಸ್ ವಾಟ್? ಹಿಯರ್ y ಕೋಆರ್ಡಿನೇಟ್ ಈಸ್ 0. ಕರೆಕ್ಟಾ? y ಕೋಆರ್ಡಿನೇಟ್ 0. ಫಾರ್ ಎಕ್ಸಾಂಪಲ್, x = 1. x = 1 ಮೀನ್ಸ್ ವಾಟ್? y ಕೋಆರ್ಡಿನೇಟ್ ಈಸ್ 0. ಹಾಗಾದರೆ ಇದೆಲ್ಲಿರುತ್ತೆ? ನಿಮಗೆ 1 ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ಪಾಯಿಂಟ್ ಬರಿಬೋದು ನೀವು, 1,0. ಹಾಗಾದರೆ ಅದು ಒಂದು ಲೈನ್. ಅದು ಹೇಗಿರುತ್ತೆ ಅಂತ ನೋಡೋದಾದರೆ ಒಂದು ಜನರಲಿಗೆ ಬರ್ತೀನಿ ನಾನು. ಓಕೆ, x = a ಹೇಗಿರುತ್ತೆ ಲೈನ್? ಲೈನ್ ಈಸ್ ಪ್ಯಾರಲೆಲ್ ಟು y axis ಅಥವಾ or line is perpendicular to x axis. ಏನಿದು? ಹಾಗಿದ್ರೆ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್, x = a. a ಅನ್ನೋದೊಂದು ಕಾನ್ಸ್ಟೆಂಟ್ ಇದೆ ಅಂತ ಇಟ್ಕೊಳ್ಳೋಣ, ಪಾಸಿಟಿವ್ ಕಾನ್ಸ್ಟೆಂಟ್. ಹಾಗಿದ್ರೆ a ಅನ್ನೋದು ಇಲ್ಲೆಲ್ಲೋ ಇರುತ್ತೆ ಅಲ್ವಾ? ಈ ಪಾಯಿಂಟ್, ಈ ಲೈನ್ ಮೇಲೆಲ್ಲೋ ಇರುತ್ತೆ. ಹಾಗಿದ್ರೆ ಆ ಲೈನ್ ಹೇಗಿರುತ್ತೆ ನೋಡಿ? ಲೈನ್ ಈಸ್ perpendicular to x axis or parallel to y axis. This is the line x = a. ಅರ್ಥ ಆಗ್ತಿದೆಯಾ? x = a. ಈಗ ನಾನು ಈ ಎಗೆ ಯಾವುದಾದ್ರು ಒಂದು ಪಾಸಿಟಿವ್ ವ್ಯಾಲ್ಯೂನ ಕೊಟ್ಟರೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಾನು x = 1. ಹಾಗಿದ್ರೆ ಎಲ್ಲಿರುತ್ತೆ ನೋಡಿ? ನಾನು ಇಲ್ಲಿ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ, ಇದು 1 ಅಂತ. ಹಾಗಿದ್ರೆ ಲೈನ್ ಹೇಗಿರುತ್ತೆ? ಲೈನ್ ಈಸ್ ಪ್ಯಾರಲಲ್ ಟು ದ y axis. This is the line x = 1. Is it clear?
ಅರ್ಥ ಆಗ್ತಿದೆಯಾ? ಓಕೆ, ಹಾಗಿದ್ದರೆ ಎಕ್ಸ್ ಇಸ್ ಇಕ್ವಲ್ ಟು 5 ಎಲ್ಲಿರುತ್ತೆ ಲೈನ್? ಇಲ್ಲಿ ಮುಂದಿರುತ್ತೆ. ಎಕ್ಸ್ ಇಸ್ ಇಕ್ವಲ್ ಟು 5 ಲೈನ್ ಇಲ್ಲಿರುತ್ತೆ. ಈ ಥರ ರೆಪ್ರೆಸೆಂಟ್ ಮಾಡ್ಕೊಳ್ಳೋದು. ಇವೆಲ್ಲವೂ ಕೂಡ ಏನಾಗಿರುತ್ತೆ? ಪ್ಯಾರಲಲ್ ಟು ವೈ ಆಕ್ಸಿಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಅರ್ಥ ಆಗ್ತಿದೆಯಾ? ಇದು ನಮ್ಮ ಜನರಲ್ ಲೈನ್. ಈಗ ನಮ್ಗೆ ಅರ್ಥ ಆಯಿತು. ಎಕ್ಸ್ ಇಸ್ ಇಕ್ವಲ್ ಟು 1 2 3 ಹಾಫ್ 3/2 ಏನಾದರೂ ಕೊಟ್ಕೊಳ್ಳಿ, ನಮಗೆ ಲೈನ್ ಹೇಗಿರುತ್ತೆ? ಪ್ಯಾರಲಲ್ ಟು ವೈ ಆಕ್ಸಿಸ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಇರುತ್ತೆ. ಆ್ಯಂಡ್ ದಟ್ ಲೈನ್ ಈಸ್ ಅವೇ ಫ್ರಮ್ ದ ಆರಿಜಿನ್, ಅಥವಾ ಏನು ಹೇಳ್ಬೋದು, ರೈಟ್ ಆಫ್ ದ ಆರಿಜಿನ್. ಲೈನ್ ಆರ್ ಪ್ರೆಸೆಂಟ್ ಇನ್ ದ ರೈಟ್ ಆಫ್ ದ ಆರಿಜಿನ್. ಈ ಥರ ಇರುತ್ತೆ. ಅರ್ಥ ಆಗತ್ತಲ್ಲ ಹೇಳ್ತಾ ಇರೋದು? ಓಕೆ, ಅಂದರೆ ಗ್ರಾಫಿಗೆ ಯಾವಾಗಲೂ ನಮಗೆ ರೈಟ್ ಇರುತ್ತೆ, ಅದಕ್ಕೆ ಲೆಫ್ಟ್ ಇರುತ್ತೆ. ಓಕೆ, ಹಾಗಾಗಿ ನಾವು ಜನರಲ್ ಆಗಿ ಹೇಳ್ತಾ ಏನಂತೀವಿ? ರೈಟ್ ಆಫ್ ದ ಆರಿಜಿನ್ ಅಂತ ಕರ್ಕೊಳ್ತೀವಿ. ಓಕೆ, ಈ ಓ ಏನಿದೆ ಅದನ್ನು ನಾವೇನು ಕರಿತೀವಿ? ಆರಿಜಿನ್ ಅಂತ ಕೂಡ ಮೆನ್ಷನ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಬರ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ. x is equal to minus a. Same thing, line is parallel to the y axis or line is perpendicular to the x axis, but this line present left of the origin. ಈ ಆರಿಜಿನ್ನಿನ ಅಥವಾ ಓ ಏನಿದೆ ಅಥವಾ ಝೀರೋ ಏನಿದೆ ಅದರಕ್ಕಿಂತ ಲೆಫ್ಟಿಗಿರುತ್ತೆ. ಓಕೆ, ಮೈನಸ್ ಎ ಅನ್ನೋದು ಎಕ್ಸಾಂಪಲ್ಗೆ ಇಲ್ಲಿ ಬರ್ದಿರ್ತೀನಿ ನಾನು. ದಿಸ್ ಈಸ್ ದ ಲೈನ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಸಾರಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ. ಅರ್ಥ ಆಗ್ತಿದೆಯಾ? ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಇಲ್ಲಿ ಬರ್ದಿದ್ದೀನಿ ನಾನು. ಏನಿದೆ? ಎಕ್ಸ್ ಇಸ್ ಈಕ್ವಲ್ ಟು -3 ಅಂತ ಬರ್ದಿದ್ದೀನಿ. ಹಾಗಾದರೆ ಎಲ್ಲಿರಬೇಕಿದು? ನೋಡಿ, ಇದು 1 ಅಂತ ಹೇಳಿದ್ವಿ, ಇದು -1 -2, ಇದು -3 ಅಂತ ಹೇಳಿದ್ವಿ. ಹಾಗಾದರೆ ಲೈನ್ ಹೇಗಿರುತ್ತೆ? ಪ್ಯಾರಲಲ್ ಟು ದ ವೈ ಆಕ್ಸಿಸ್. ದಿಸ್ ಇಸ್ ದ ಲೈನ್ ಎಕ್ಸ್ ಇಸ್ ಈಕ್ವಲ್ ಟು -3. ಹಾಗಾದರೆ ನಾವೀಗ ಜನರಲ್ ಆಗಿ ಹೇಳ್ಕೊಂಡಿದ್ದೀವಿ ಎಕ್ಸ್ ಇಸ್ ಈಕ್ವಲ್ ಟು -a ಅಂದರೆ ಹೇಗಿರುತ್ತೆ, ಎಲ್ಲಿರುತ್ತೆ? ಇಸ್ ಇಟ್ ಕ್ಲಿಯರ್? ಓಕೆ, ಹಾಗಿದ್ರೆ ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ y is equal to a. y is equal to a ಹೇಗಿರುತ್ತೆ ಲೈನ್? y is equal to a ಲೈನ್ ಹೇಗಿರುತ್ತೆ? ಲೈನ್ is parallel to x axis. Line is parallel to x axis or line is perpendicular to y axis, and the line is above the origin. Line is above the origin. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಎಲ್ಲಿರಬೇಕಿದು? ಇಲ್ಲೆಲ್ಲೋ ಇರುತ್ತೆ. ಸೀಸ್ ದ ಲೈನ್ y is equal to a. y is equal to a. Clearly the line is parallel to the x axis or line is perpendicular to the y axis and the line is above the origin. ಅರ್ಥ ಆಗತ್ತಲ್ಲ? ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ, y is equal to 5 ಅಂತ ಬರ್ದಿದ್ದೀನಿ. ಹಾಗಾದರೆ 1 2 3 4 5 ಅಂತಿದ್ರೆ ಲೈನ್ ಎಲ್ಲಿರುತ್ತೆ? ಈ ಕಡೆಗಿರುತ್ತೆ. This is the line y is equal to 5. This is line y is equal to 5. ಅರ್ಥ ಆಗತ್ತಲ್ವಾ? ಹಾಗಿದ್ರೆ y is equal to a ಅನ್ನೋ ಲೈನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಇದೆ ನಮಗೆ. ಯಾವುದೇ ಕೊಡಲಿ, y is equal to 5 3 2 1/2 7/2 ಏನಾದರೂ ಕೊಟ್ಕೊಳ್ಳಿ, ಇದು ಪಾಸಿಟಿವ್ ಇದೆ ಅಂದರೆ ದಟ್ ಲೈನ್ ಈಸ್ ಅಬೋವ್ ದ ಆರಿಜಿನ್. ಓಕೆ, ಹಾಗಾದರೆ y is equal to -a ಹೇಗಿರುತ್ತೆ? y is equal to -a ಹೇಗಿರುತ್ತೆ? ಸೇಮ್ ಥಿಂಗ್, ಲೈನ್ ಈಸ್ ಪ್ಯಾರಲಲ್ ಟು ದ x axis or line is perpendicular to the y axis and line is below the origin. ಆ ಲೈನ್ ಹೇಗಿರುತ್ತೆ? ಈ ಆರಿಜಿನ್ ಇಂದ ಕೆಳಗಡೆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ y is equal to -a ಹೇಗಿರುತ್ತಪ್ಪ ಅಂದರೆ ಈ ಥರ ಇರುತ್ತೆ. ಸೀಸ್ ದ ಲೈನ್ y is equal to -a. ಅರ್ಥ ಆಯ್ತಾ ಹೇಳ್ತಾ ಇರೋದು? ಹಾಗಾದರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳಿಬಿಡೋಣ. ಎಕ್ಸಾಂಪಲ್ ಎಲ್ಲಿದೆ? ಅಲ್ಲಿ ಬರ್ದಿದ್ದೀನಿ ನೋಡಿ. ಎಕ್ಸಾಂಪಲ್ y is equal to -2 ಅಂತ ಹೇಳಿದ್ವಿ. ಹಾಗಾದರೆ ಅದೆಲ್ಲಿರುತ್ತೆ? ಇದು 1 ಇದೆ, ಇದು -2 ಇದೆ. ಹಾಗಾದರೆ ಲೈನ್
ಈ ಥರ ಇರುತ್ತೆ. ಇಸ್ -2 y is equal to -2. ಗೊತ್ತಾಯ್ತಲ್ಲ, y is equal to -a. ಇಲ್ಲಿ ನೋಡಿ 4 ಲೈನ್ಗಳ ಬಗ್ಗೆ ಮಾತಾಡಿದೀನಿ. ಯಾವ್ದ್ಯಾವುದು? x is equal to a, x is equal to -a, y is equal to a and y is equal to -a. ಅರ್ಥ ಆಯ್ತಾ? ಓಕೆ, ಇದು ಏನು ಒಂದು ಲೈನನ್ನು, ಈ ಥರ ಇರುವಂತಹ ಲೈನನ್ನು ರೆಪ್ರೆಸೆಂಟ್ ಹೇಗೆ ಮಾಡ್ಬೋದು ಅಂತ. ಹಾಗಾದರೆ ಈ ಎಲ್ಲ ಲೈನ್ಸ್ಗಳನ್ನು ರೆಪ್ರೆಸೆಂಟ್ ಮಾಡೋದು ಗೊತ್ತಾಯಿತು. ಬಟ್ ಈ ಜನರಲ್ ಫಾರ್ಮೇಟಲ್ಲಿರುವಂತಹ ಲೈನ್ ಹೇಗೆ ರೆಪ್ರೆಸೆಂಟ್ ಆಗತ್ತದು, ಅದನ್ನು ಹೇಗೆ ನಾವು ಒಂದು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ನ ತೋರಿಸ್ಬಿಡೋಣ. ಓಕೆ ನೋಡಿ, ಈಗ ನಮ್ಮ ಹತ್ರ ಕೋಆರ್ಡಿನೇಟ್ ಸಿಸ್ಟಮ್ ಇದೆ. ಓಕೆ, ನೀವು ಇದನ್ನು ನಿಮ್ಮ ಮೇನ್ ಎಕ್ಸಾಮ್ಗೆ ಮಾಡಿರ್ತೀರಾ. ಇದು ಆರಿಜಿನ್ 1 2 3 ಆ್ಯಂಡ್ ಸೋ ಆನ್, ಪ್ಲಸ್ 1 2 3 ಸೋ ಆನ್, ಹಾಗೆ -1 -2 -3 ಆ್ಯಂಡ್ ಸೋ ಆನ್. here -1 -2 -3 so on. Sees x o x dash y o y dash. ಕರೆಕ್ಟ್ ಅಲ್ವಾ? ನಮ್ಮ ಹತ್ರ ಹಾಗಿದ್ರೆ ಈ ಥರ ಒಂದು ಜನರಲ್ ಫಾರ್ಮೇಟಲ್ಲಿರುವಂತಹ ಲೈನ್, ಅದಕ್ಕೊಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸನ್ನು ಕೊಟ್ಬಿಡ್ತೀನಿ ನಾನೀಗ. ನೋಡೋಣ ಏನಾಗತ್ತೆ, ಅದು ಹೇಗಿರುತ್ತೆ. ಸಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಅಥವಾ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿರ್ತೀನಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2. ಓಕೆ ನೋಡಿ, ಇಲ್ಲಿ ಏನೇನಾಗಿದೆ, ಎ ವ್ಯಾಲ್ಯೂ 1 ಆಯಿತು, ಬಿ ವ್ಯಾಲ್ಯೂ 1 ಆಯಿತು ಆ್ಯಂಡ್ ಸಿ ವ್ಯಾಲ್ಯೂ ಈ ಕಡೆ ತಗೊಂಬಂದರೆ -2 ಆಗುತ್ತೆ. ಹಾಗಾದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 ಅನ್ನೋ ಲೈನನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಕೊಳ್ಬೋದು ಅಲ್ವಾ? ಅದಕ್ಕೇನು ಮಾಡಬೇಕು ಅಂದರೆ ನೋಡಿ, ಫಸ್ಟ್ ನಿಮ್ಮ ಕೆಲಸ ಏನು, ಒಂದು ಬಾಕ್ಸನ್ನು ಹಾಕಿಬಿಡೋಣ. ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಸಿ ಇಸ್ ದ ವ್ಯಾಲ್ಯೂ ಫಾರ್ ಎಕ್ಸ್, ಸಿ ಇಸ್ ದ ವ್ಯಾಲ್ಯೂ ಫಾರ್ ವೈ. ಏನು ಮಾಡೋದು ನೋಡಿ, ಹಾಂ ಇಲ್ಲಿ ನೋಡಿ, ಒನ್ ಟೈಮ್ ಎಕ್ಸಿಗೆ 0 ಕೊಡಿ, ಇನ್ನೊಂದು ಟೈಮ್ ವೈಗೆ 0 ಕೊಡಿ. ಆಗ ವ್ಯಾಲ್ಯೂ ಏನು ಬರುತ್ತೆ, ನೀವು 2 ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಯಾಕೆ? ಇಫ್ ಯು ವಾಂಟ್ ಟು ರೆಪ್ರೆಸೆಂಟ್ ಎ ಸ್ಟ್ರೈಟ್ ಲೈನ್ ವಿ ರಿಕ್ವೈರ್ಸ್ ಮಿನಿಮಮ್ 2 ಪಾಯಿಂಟ್ಸ್. ಕರೆಕ್ಟ್ ಅಲ್ವಾ? 2 ಪಾಯಿಂಟ್ಗಳು ಬೇಕೇ ಬೇಕು. 2 ಪಾಯಿಂಟ್ ಇದ್ದರೆ ಮಾತ್ರ ಒಂದು ಲೈನನ್ನು ಡ್ರಾ ಮಾಡ್ಬೋದು, ಇಲ್ಲಾಂದರೆ ಲೈನನ್ನು ಡ್ರಾ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಈ ಲೈನ್ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ನೀವು 2 ಪಾಯಿಂಟ್ಗಳನ್ನ, 2 ಕೋಆರ್ಡಿನೇಟ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಡ್ರಾ ಮಾಡೋಣ. ಹೇಗೆ ನೋಡಿ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಈಕ್ವೇಷನ್ಲಿ ವೈ ವ್ಯಾಲ್ಯೂ ಏನಾಗುತ್ತೆ ಅಲ್ವಾ? ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, 0 ಪ್ಲಸ್ ವೈ ಇಸ್ ಈಕ್ವಲ್ ಟು 2. ಹಾಗಾದರೆ ವೈ ವ್ಯಾಲ್ಯೂ ಏನಾಯಿತು? 2 ಆಯಿತು. ಸರಿನಾ? ಓಕೆ, ಹಾಗಾದರೆ ಈ ಪಾಯಿಂಟನ್ನು ಇಲ್ಲಿ ಬರೆದ್ಬಿಡ್ಲಾ? ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ವೈ ಬಿಕಮ್ಸ್ 2. ರೈಟ್? ನೆಕ್ಸ್ಟ್, ವೆನ್ ವೈ ಇಸ್ ಈಕ್ವಲ್ ಟು 0, ವೆನ್ ವೈ ಇಸ್ ಈಕ್ವಲ್ ಟು 0 ಈ ಇಕ್ವೇಷನ್ಗೆ 0 ಕೊಡಿ. ಎಕ್ಸ್ ಪ್ಲಸ್ 0 ಈಸ್ ಈಕ್ವಲ್ ಟು 2, ದೆನ್ ಎಕ್ಸ್ ಈಸ್ ಈಕ್ವಲ್ ಟು 2. ಹಾಗಾದರೆ ನೆಕ್ಸ್ಟ್ ಒಂದು ಪಾಯಿಂಟ್ ಏನು ಸಿಗುತ್ತೆ ನಿಮಗೆ? ವೆನ್ ವೈ ಇಸ್ ಈಕ್ವಲ್ ಟು 0 ಎಕ್ಸ್ ಬಿಕಮ್ಸ್ 2. ಹಾಗಾದರೆ ನಿಮ್ಮ ಪಾಯಿಂಟ್ ಯಾವುದು? ನಿಮ್ಮ 2 ಪಾಯಿಂಟ್ಗಳು ಇದು, ಒಂದು ಈ ಪಾಯಿಂಟ್, ಒಂದು ಈ ಪಾಯಿಂಟ್. ಓಕೆ, ಹಾಗಾದರೆ ರೆಪ್ರೆಸೆಂಟ್ ಮಾಡೋಣ. 0, 2. ದ ಫಸ್ಟ್ ಪಾಯಿಂಟ್ ಈಸ್ 0, 2. 0, 2ನ ಹೇಗೆ ರೆಪ್ರೆಸೆಂಟ್ ಮಾಡೋದು? ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ ಏನಾಗಿದೆ? 2 ಆಗಿದೆ. ನೋಡಿ, ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಹಾಗಾದರೆ ಈ ಒಂದು ಲೈನ್ ಇದೆಯಲ್ಲ, ಎಕ್ಸ್ ಆಕ್ಸಿಸ್ ಏನಿದೆ, ಅದರ ಈಕ್ವೇಷನ್ ಏನು ಅಲ್ವಾ? ಈಕ್ವೇಷನ್ ಆಫ್ ದ ಎಕ್ಸ್ ಆಕ್ಸಿಸ್ ಏನು? ಈಕ್ವೇಷನ್ ಆಫ್ ದ ಎಕ್ಸ್ ಆಕ್ಸಿಸ್, ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್, ನೋಡಿ ಎಕ್ಸ್ ಆಕ್ಸಿಸ್ ಅಲ್ಲಿ ವೈ ಕೋಆರ್ಡಿನೇಟ್ ಇರಲ್ಲ, 0 ಇರುತ್ತೆ. ಹಾಗಾಗಿ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ವೈ ಇಸ್ ಈಕ್ವಲ್ ಟು 0. ನೆನ್ಪಿಟ್ಕೊಂಡಿರ್ಬೇಕು. ನಮ್ಮ ಮತ್ತೆ ಹೈಯರ್ ಸ್ಟಡೀಸಲ್ಲಿ ಕೂಡ ಮತ್ತೆ ನಾವು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಈಕ್ವೇಷನ್ ಆಫ್ y axis. We know that on the y axis the x coordinate is 0, right? That's why equation of y axis is x is equal to 0. ನೆನ್ಪಿಟ್ಕೊಂಡಿರಿ, ಯಾವಾಗಲಾರು ಬರ್ತಾನೆ ಇರುತ್ತದು ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ y is equal to 0.
equation of y axis, sorry, equation of x axis y is equal to 0, equation of y axis x is equal to 0, opposite. ಓಕೆ, ಈಗ ನಾನು ಏನು ಹೇಳ್ತಾ ಇದ್ದೆ ನಿಮಗೆ, ಈ ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನೋಡಿ, 0,2 ದಟ್ ಪಾಯಿಂಟ್ ಮಸ್ಟ್ ಲೈ ಆನ್ ದ y ಕೋಆರ್ಡಿನೇಟ್ ಅಲ್ವಾ, ದಟ್ ಮೀನ್ಸ್ y ಆಕ್ಸಿಸ್. ಹಾಗಾದ್ರೆ ಎಲ್ಲಿರುತ್ತೆ, 0,2 ಇಲ್ಲಿರುತ್ತೆ, 0,2 ರೈಟ್. ನೆಕ್ಸ್ಟ್ 2,0, x axis is x coordinate is 2 and y coordinate is 0. Y coordinate is 0 means what, that point must lie on the x axis. ಹಾಗಾದರೆ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಓಕೆ, ನೋಡಿ ನಿಮ್ಮ ಹತ್ರ 2 ಪಾಯಿಂಟ್ ಸಿಕ್ಕಿದೆ, 2 ಪಾಯಿಂಟ್ ಸಿಕ್ಕಿತ್ತು ಅಂದರೆ ವಿ ಕ್ಯಾನ್ ಈಸಿಲಿ ಡ್ರಾ ಎ ಸ್ಟ್ರೈಟ್ ಲೈನ್. ಇದೆರಡನ್ನು ಜಾಯಿನ್ ಮಾಡಿ. ಜಸ್ಟ್ ಬೈ ಜಾಯಿನಿಂಗ್ ದೀಸ್ 2 ಪಾಯಿಂಟ್ ಯು ವಿಲ್ ಗೆಟ್ ದ ಲೈನ್ ಅಲ್ವಾ. ಯಾವ ಲೈನ್ ಅದು ಹಾಗಿದ್ರೆ, ಸೀಸ್ ದ ಲೈನ್ x ಪ್ಲಸ್ y ಇಸ್ ಈಕ್ವಲ್ ಟು 2, x ಪ್ಲಸ್ y ಇಸ್ ಈಕ್ವಲ್ ಟು 2. ಅರ್ಥ ಆಗ್ತಿದೆಯಾ? ಇದು ನಮಗೆ ಯಾವುದೇ ಒಂದು ಇಕ್ವೇಷನ್ನ ಕೊಟ್ಟರೆ ಹೇಗೆ ಒಂದು ಲೈನನ್ನು ರೆಪ್ರೆಸೆಂಟ್ ಮಾಡ್ಬೋದು ಅನ್ಲಿಕ್ಕೆ. ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ಬಿಡ್ತೀನಿ ಇದಕ್ಕೆ. ಕಡೆ ಬರೋಣ. ನೋಡಿ, 2x plus 3y is equal to 6. ಓಕೆ, 2x plus 3y is equal to 6. ಓಕೆ, ಒಂದು ಲೈನಿನ ಇಕ್ವೇಷನ್ ಇದೆ. ಇದನ್ನು ಗ್ರಾಫಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಫಸ್ಟ್ ನಮ್ದೇನು ಕೆಲಸ, ವಿ ಹ್ಯಾವ್ ಟು ಫೈಂಡ್ ಔಟ್ 2 ಪಾಯಿಂಟ್ಸ್, ಮಿನಿಮಮ್ 2 ಪಾಯಿಂಟ್ಸ್. ನಿಮ್ಗೆ ಎಷ್ಟು ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಬಟ್ ನಮಗೆ ಮಿನಿಮಮ್ 2 ಪಾಯಿಂಟ್ಸ್ ಬೇಕೇ ಬೇಕು. ಹೇಗೆ ಅದು ಮಾಡೋದು ನೋಡೋಣ. ನೋಡಿ ಇಲ್ಲಿ, ವೆನ್ x is equal to 0, when x is equal to 0, first put x is equal to 0 in the given equation. ಏನಾಗುತ್ತೆ, 2 into 0 plus 3 into y is equal to 6. ಹಾಗಾದರೆ ಇದೇನಾಯಿತು, 3y is equal to 6 ಆಯಿತು, ಅಥವಾ y is equal to 6 divided by 3, that is 2. ಸರಿನಾ? ಹಾಗಾದರೆ ಫಸ್ಟ್ ಪಾಯಿಂಟ್ ಸಿಕ್ಕಿದೆ 0,2. ನೆಕ್ಸ್ಟ್ when y is equal to 0, right, in this equation you get 2x plus 3 into 0 is equal to 6, right? 3 into 0 is 0, then 2x is equal to 6, then x is equal to 6 divided by 2, therefore x is equal to 3. ಹಾಗಾದರೆ ನಿಮ್ಮ ಪಾಯಿಂಟ್ ಯಾವುದಾಯಿತು ನೋಡೋಣ. ನೋಡಿ, ಈ ಬಾಕ್ಸಲ್ಲಿ ನಾನು ಬರ್ಕೊಂಡಿರ್ತೀನಿ. ಏನಿದೆ ಪಾಯಿಂಟ್, ಸೀಸ್ x and sees y, right? When x is equal to 0, y becomes 2. When y is equal to 0, x becomes 3. ಹಾಗಾದರೆ ನಿಮ್ಮ ಫಸ್ಟ್ ಪಾಯಿಂಟ್ 0,2 and the second point 3,2. ಅದನ್ನು ನಾವೀಗ ರೆಪ್ರೆಸೆಂಟ್ ಮಾಡ್ಕೋಬೇಕು ಲೈನನ್ನು ಡ್ರಾ ಮಾಡಲಿಕ್ಕೆ. ಬರ್ಕೊಳ್ಳೋಣ. 0,2 ಮೀನ್ಸ್ ವಾಟ್, ದ ಪಾಯಿಂಟ್ ಮಸ್ಟ್ ಲೈ ಆನ್ ದ y ಆಕ್ಸಿಸ್. ಹಾಗಾದರೆ ನಮ್ಮ 0,2 ಎಲ್ಲಿರುತ್ತೆ, ಇಲ್ಲಿರುತ್ತೆ. 1, 2 ಇದೆ. ನೆಕ್ಸ್ಟ್ 3,0, 0 ಇದೆ y ಕೋಆರ್ಡಿನೇಟ್. ಹಾಗಾದ್ರೆ ಅದು ಎಲ್ಲಿರಬೇಕು, ಎಕ್ಸ್ ಆಕ್ಸಿಸ್ ಮೇಲ್ಗಡೆ ಇರಬೇಕು. 3 ಎಲ್ಲಿದೆ, ಇಲ್ಲಿದೆ. ಇದೆರಡನ್ನ ಈಗ ಜಾಯಿನ್ ಮಾಡೋಣ. ಹಾಗಾದರೆ ಇವೆರಡನ್ನು ಜಾಯಿನ್ ಮಾಡಿಕೊಂಡ್ರೆ ನಮಗೆ ಒಂದು ಲೈನ್ ಸಿಗುತ್ತೆ. ಯಾವುದಿದು ಲೈನ್ ಇದು, 2x plus 3y is equal to 6. ಅರ್ಥ ಆಗ್ತಿದೆಯಲ್ಲ? ಈ ಥರ ಈ ಲೈನ್ಸ್ಗಳನ್ನು ಡ್ರಾ ಮಾಡ್ಬೋದು ಬೈ ಯೂಸಿಂಗ್ ಗ್ರಾಫ್. ಅರ್ಥ ಆಯ್ತಾ? ಈ ಥರ ಸುಮಾರಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ಕೊಳ್ತಾ ಹೋಗ್ಬೋದು. ಓಕೆ, ಈಗ ನಮಗೇನು ಆಗತ್ತೆ, 2 ಇಕ್ವೇಷನ್ಗಳನ್ನ ಕೊಟ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆಲ್ಜಿಬ್ರಲ್ಲಿ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂತಿದೆ ಅಲ್ವಾ. ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್, ವಿ ಹ್ಯಾವ್ ಟು ಸಾಲ್ವ್ ದೋಸ್ 2 ಈಕ್ವೇಷನ್. ಸುಮಾರಷ್ಟು ಮೆಥಡ್ಸ್ಗಳಿದೆ. ಅದರಲ್ಲಿ ಒಂದು ಮೆಥಡ್ ಗ್ರಾಫಿಕಲ್ ಮೆಥಡ್. ಅಂದರೆ ಸಾಲ್ವಿಂಗ್ ಸೈಮಲ್ಟೇನಿಯರ್ ಲೀನಿಯರ್ ಈಕ್ವೇಷನ್ ಬೈ ಯೂಸಿಂಗ್ ಗ್ರಾಫ್. ಹೇಗೆ ಅವುಗಳನ್ನ ಸಾಲ್ವ್ ಮಾಡ್ಬೋದು ನೋಡಿ. ಅವಕ್ಕೆ ಸುಮಾರಷ್ಟು ಮೆಥಡ್ಗಳಿದೆ. ಅಂದರೆ ಒಂದು ಇಕ್ವೇಷನ್ ಇನ್ನೊಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರ್ಕೊಳ್ತೀವಿ ಅದನ್ನು.
ಅಲ್ವಾ. ನೆಕ್ಸ್ಟು ಎಲಿಮಿನೇಷನ್ ಮೆಥಡ್ಗಳಿದೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹೀಗೆ ಸುಮಾರಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸುಮಾರಷ್ಟು ಮೆಥಡ್ ಇದೆ. ಅದರಲ್ಲಿ ಒಂದು ಮೆಥಡ್ ನಮ್ಮ ಗ್ರಾಫಿಕಲ್ ಮೆಥಡ್. ಇದನ್ನು ಯೂಸ್ ಮಾಡಿಕೊಂಡು ಈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸಲ್ಲಿ ಬರುವಂತಹ ವೇರಿಯಬಲ್ಸ್ನ ವ್ಯಾಲ್ಯೂಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನಾವೀಗ ಆಲ್ರೆಡಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ನಿಮ್ಮ ಹೈಸ್ಕೂಲಲ್ಲಿ ನೋಡಿದ್ದೀರಿ. ಅದನ್ನು ಮತ್ತೆ ಸ್ವಲ್ಪ ರಿಕಾಲ್ ಮಾಡ್ತಾ ಇದ್ದೀನಿ. ಇದು ನಮಗೆ ಮತ್ತೆ ನೆಕ್ಸ್ಟು ಬೇಕಾಗತ್ತೆ. ಓಕೆ, ಅಂದರೆ ಒಂದು ಗ್ರಾಫನ್ನು ಹೇಗೆ ಡ್ರಾ ಮಾಡ್ಬೋದು ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು ನಮಗೆ, ಅರ್ಥ ಆಗುತ್ತಲ್ಲ. ಅದನ್ನು ನಾವು ಮತ್ತೆ ನೆಕ್ಸ್ಟ್ ಹೈಯರ್ ಸ್ಟಡೀಸಿಗೆ ಬಂದಾಗ, ಅಂದರೆ PUCಗೆ ಬಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ, ಬೇಕಾದಂಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಟ್ ಸಿಂಪಲಾಗಿ ಈಗ ಒಂದು ಗ್ರಾಫನ್ನು ಹೇಗೆ ಡ್ರಾ ಮಾಡೋದು ಅಂತ ಗೊತ್ತಿರಬೇಕಷ್ಟೆ. ಓಕೆ, ನೋಡೋಣ ಹಾಗಿದ್ದರೆ ನಮ್ಮ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಸಾಲ್ವ್ ಬೈ ಗ್ರಾಫಿಕಲ್ ಮೆಥಡ್ ಅಂತಲೇ ಕೇಳಿರ್ತಾನೆ ನಿಮಗೆ, ಈಗ ಆಲ್ರೆಡಿ ಮಾಡಿರ್ತೀರಾ. ನೋಡೋಣ ಹೇಗೆ ಅದನ್ನು ಫೈಂಡ್ ಔಟ್ ಮಾಡ್ಬೋದು ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ ನೋಡಿ. ಸಾಲ್ವ್ ಬೈ ಗ್ರಾಫ್ ಅಂತಿದೆ. ಕ್ವೆಶನ್ 2x minus 5y is equal to minus 4. Next, and 2x plus y is equal to 8. ಈ ಥರ ಒಂದು ಕ್ವೆಶನ್ ಇದೆ. ಇದನ್ನು ಈ ಎರಡು ಈಕ್ವೇಷನ್ನ ನಾನೀಗ ಸಾಲ್ವ್ ಮಾಡಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗಾಗತ್ತೆ ನೋಡೋಣ. ಅಂದರೆ ನಾನೀಗ ಏನು ಒಂದೊಂದೇ ಇಕ್ವೇಷನ್ನ ಹೇಳಿದ್ದೀನಿ, ಅಲ್ಲಿ ಅದೇ ಥರನೇ ಸಾಲ್ವ್ ಮಾಡ್ಕೊಳ್ಳೋದು. ಈಗ ನಮಗೆ ಎರಡೆರಡು ಇಕ್ವೇಷನ್ ಇದೆ ಅಷ್ಟೇ, ಸಾಲ್ವ್ ಮಾಡ್ಕೊಳ್ಳೋದು. ಗ್ರಾಫನ್ನು ನಾನು ಆಮೇಲೆ ಡ್ರಾ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇದಕ್ಕೆ ಬೇಕಾಗಿರೋ ನಮ್ಮ ಫಸ್ಟ್ ಪ್ರೊಸೀಜರ್ ಏನಿದೆ, ಪಾಯಿಂಟ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಫಸ್ಟ್ ಇಕ್ವೇಷನ್ ನಿಮಗೆ 2x minus 5y is equal to minus 4 ಇದೆ. ಇದಕ್ಕೆ ಬಂದ್ಬಿಡ್ತೀನಿ ನಾನು. when x is equal to 0, when x is equal to 0 becomes 2 into 0 minus 5 into y is equal to minus 4. This becomes 0, minus 5y is equal to minus 4, and minus minus get cancelled. Y is equal to 4 divided by 5, right? Therefore, you will get y is equal to 0.8. Sarina? Next, when x is equal to 0 agide iga, y is equal to 0. Yenagate 2x minus 5 into 0 is equal to minus 4. Therefore, 2x, this becomes 0, is equal to minus 4. Therefore, x is equal to minus 4 divided by 2. That is minus 2. ಸರಿನಾ? ಹಾಗಾದರೆ ನಿಮಗೆ ಪಾಯಿಂಟ್ಗಳು ಸಿಕ್ಕಿದೆ. x, 0.08, sorry 0.8, then minus 2, 0. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. when x is equal to 0, when x is equal to 0, y ವ್ಯಾಲ್ಯೂ ಏನಾಗುತ್ತೆ? y 2 into 0 plus y is equal to 8. Therefore, y is equal to 8. Right? Next, when y is equal to 0, y is equal to 0, then you will get 2 into x plus y is 0 is equal to 8. Therefore, 2x is equal to 8. Therefore, x is equal to 4. ಹಾಗಾದರೆ ಇದು ಮತ್ತು ಇದನ್ನು ಬರೆದ್ಬಿಡೋಣ ಬಾಕ್ಸ್ ಒಳಗಡೆ. ಏನಾಗುತ್ತೆ ಅಂತ ಫಸ್ಟ್ ಬಾಕ್ಸ್ ಬರೀತಿದ್ದೀನಿ ನಾನು. ಫಸ್ಟ್ ಬಾಕ್ಸ್ is x, is y. When x is equal to 0, y becomes 0.8. When y is equal to 0, x becomes minus 2. These two are the points to draw the given equation. Okay? Next box ಏನಾಗುತ್ತೆ? Next box corresponds to the second equation, that is x, y. When x is equal to 0, y becomes 8. When y is equal to 0, x becomes 4. ಹಾಗಾದರೆ ಇದು ಫಸ್ಟ್ ಲೈನ್ನ ಇಕ್ವೇಷನ್ನ ಡ್ರಾ ಮಾಡಲಿಕ್ಕೆ, ಇದು ಸೆಕೆಂಡ್ ಲೈನನ್ನು ಡ್ರಾ ಮಾಡಲಿಕ್ಕೆ ನಮ್ಮ ಹತ್ರ ರೆಡಿ ಇದೆ. ಹಾಗಾದರೆ ನಾವು ಗ್ರಾಫಿಗೆ ಬಂದುಬಿಡೋಣ. ಗ್ರಾಫ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನು. ಏನಾಗುತ್ತೆ? This is origin 1
2 3 4 5 6 ಬರ್ದ್ಬಿಡೋಣ 1 2 3 4 5 6 ಓಕೆ ಈ ಕಡೆಗೆ ಬಂದರೆ -1 -2 -3 ಆ್ಯಂಡ್ ಸೊ ಆನ್ ಸೇಮ್ ಥಿಂಗ್ ಇಲ್ಲಿಗೆ ಬಂದರೆ 1 2 3 4 5 6 7 8 9 and so on. Similarly here -1 -2 -3 and so on. ನಮ್ಮ ಗ್ರಾಫ್ ರೆಡಿ ಇದೆ. ಈಗ ಈ ಪಾಯಿಂಟ್ಗಳನ್ನ ಪ್ಲಾಟ್ ಮಾಡೋಣ. ಓಕೆ ನೋಡಿ, ಫಸ್ಟ್ ಪಾಯಿಂಟ್ 0, 0.8, ಸೆಕೆಂಡ್ ಪಾಯಿಂಟ್ -2, 0. ಎಲ್ಲಿರುತ್ತೆ 0, -8, x coordinate is 0, then clearly that point lies on the y axis. 0.8 ಇದೆ, ಹಾಗಾದರೆ 1ಕ್ಕಿಂತ ಕೆಳಗಡೆ ಇರುತ್ತೆ, 0.8 ಇಲ್ಲಿರುತ್ತೆ. ಸರಿನಾ? ನೆಕ್ಸ್ಟ್ ಯಾವ್ದು ಪಾಯಿಂಟ್ ಅದು? ನಮ್ಮ ಪಾಯಿಂಟ್ -2, 0 ರೈಟ್. -2, 0 ಇದೆ. ಹಾಗಾದರೆ ಅದೆಲ್ಲಿರುತ್ತೆ? -2, 0 ಸಿ ಪಾಯಿಂಟ್ ಹಿಯರ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಈಗ ಒಂದು ಲೈನನ್ನು ಡ್ರಾ ಮಾಡ್ಕೊಂಡು, ಈ ಲೈನಿನ ಪಾಯಿಂಟ್ಗಳನ್ನ ಡ್ರಾ ಮಾಡಿದ್ದೀನಿ, ಇದನ್ನು ಜಾಯಿನ್ ಮಾಡ್ಕೊಂಡ್ಬಿಡೋಣ. ನಾವಲ್ಲಿ ನೀಟಾಗಿ ಸ್ಕೇಲಲ್ಲಿ ಪೆನ್ಸಿಲಲ್ಲೆಲ್ಲ ಡ್ರಾ ಮಾಡ್ತಿರ್ತೀವಿ, ನಮಗೆ ಪಾಯಿಂಟ್ಗಳು ನೀಟಾಗಿ ಸಿಗತ್ತೆ. ಓಕೆ, ನೆಕ್ಸ್ಟ್ ಇದು ಯಾವುದಿದು ಲೈನ್? ಇದು ಇಸ್ ದ ಲೈನ್, this is 2x minus 5y is equal to -4. Next point, next line 0, 8 and 4, 0. ಏನಾಗತ್ತೆ ಹಾಗಿದ್ರೆ? ಹೇಗೆ ಪಾಯಿಂಟನ್ನು ಡ್ರಾ ಮಾಡೋದು? 0, 8 0, 8 ಎಲ್ಲಿದೆ? ಇಲ್ಲಿದೆ. is the point 0, 8. ನೆಕ್ಸ್ಟ್ 4, 0 4, 0 ಎಲ್ಲಿರುತ್ತೆ? ಇಲ್ಲಿರುತ್ತೆ. 4, 0. ಸರಿನಾ? ಈ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡಿಬಿಡೋಣ. ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದ್ದೀನಿ, ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಓಕೆ, ಇಸ್ ದ ಲೈನ್, ಯಾವುದಿದು ಲೈನ್ ಇದು? 2x + y is equal to 8. 2x + y is equal to 8. ಓಕೆ, ನೋಡಿ ಈ ಎರಡು ಲೈನನ್ನು ಡ್ರಾ ಮಾಡಿ ಆದಮೇಲೆ ಎಕ್ಸ್ ಆ್ಯಂಡ್ ವೈ ಪಾಯಿಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಲ್ವಾ? ಈಗ ನೋಡಿ, ಈ ಎರಡು ಲೈನ್ಗಳು ಎಲ್ಲಿ ಮೀಟ್ ಆಗಿದೆ? ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ ಟು ಪಾಯಿಂಟ್ ದಟ್ ಗಿವ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇರುತ್ತಲ್ಲ, ಇಲ್ಲಿಂದ ಎಕ್ಸ್ ಆಕ್ಸಿಸ್ಗೆ ಮತ್ತು ವೈ ಆಕ್ಸಿಸ್ಗೆ ಲೈನನ್ನು, ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಆಗ ನಿಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಿದ್ದೀನಿ, ಎಕ್ಸ್ ವ್ಯಾಲ್ಯೂ ಬಿಕಮ್ಸ್ 3 and y value becomes 2. ಹಾಗಾದರೆ ಇಲ್ಲಿ ಬರೆಯೋಣ, x is equal to 3 and y is equal to 2. ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅರ್ಥ ಆಯ್ತಲ್ಲ? ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ? ಟು ಸಾಲ್ವ್ ದ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್. ಏನು ನಾವು ನಿತ್ಯ ಸಮೀಕರಣಗಳು ಅಂತ ಏನು ಕರಿತೀವಿ, ನಿತ್ಯ ಸರಳ ಸಮೀಕರಣಗಳು ಅಂತ ಏನು ಕರ್ಕೊಳ್ತೀವಿ, ಅವುಗಳನ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡ್ಕೋಬೋದು. ಅರ್ಥ ಆಯ್ತಲ್ಲ? ಇನ್ನೊಂದು ಪ್ರಾಬ್ಲಮನ್ನು ಮಾಡೋಣ. ಇನ್ನೊಂದು ಪ್ರಾಬ್ಲಮ್ನ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಈಸಿ ಇರುತ್ತೆ. ಹಾಗೆಯೇ ಇದನ್ನ ನೀವು ಈಗ ಆಲ್ರೆಡಿ ಸಾಲ್ವ್ ಮಾಡಿ ಮಾರ್ಕ್ಸನ್ನು ತಕ್ಕೊಂಡಿದ್ದೀರಿ, ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಸುಮಾರಷ್ಟು ಜನ ಚೆನ್ನಾಗಿ ಮಾಡಿದ್ದೀರಾ ಎಕ್ಸಾಮ್, ಹಾಗೆ ರಿಸಲ್ಟ್ ಬಂದಿದೆ, ನೋಡ್ಕೊಂಡಿದ್ದೀರಾ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಓಕೆ, ಹಾಗೆಯೇ PUC ನಲ್ಲೂ ಕೂಡ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಓದಬೇಕು. ಓಕೆ, ನೆಕ್ಸ್ಟ್ ಒಂದು ಕ್ವಶನಿಗೆ ಹೋಗ್ಬಿಡ್ತೀನಿ ನಾನು. x plus 2y is equal to -2 and 3x plus 2y is equal to 2. ಓಕೆ, ಏನಾಗುತ್ತೆ ನೋಡೋಣ. ಓಕೆ ನೋಡಿ,
ಫಸ್ಟ್ ಲೈನಿಗೆ ಬರ್ತೀನಿ ನಾನು. ಫಸ್ಟ್ ಲೈನಿನ ಬಾಕ್ಸ್ ಇದು, ದೆನ್ ಸೆಕೆಂಡ್ ಲೈನ್ನ ಬಾಕ್ಸ್ ಇದು. ಬರ್ಬೇಡಿ. when x is equal to 0, when x is equal to 0, first one ಏನಾಗುತ್ತೆ, 0 plus 2y is equal to 2, then 2y is equal to 2, then y is equal to 1, right? Correct alva? First point. Next point, when y is equal to 0, when y is equal to 0 ಏನಾಗುತ್ತೆ ನೋಡಿ, when y is equal to 0, x plus 2 into 0 is equal to 2, then x is equal to 2. ಹಾಗಾದರೆ ಫಸ್ಟ್ ಲೈನಿನ ಪಾಯಿಂಟ್ಗಳು ಸಿಕ್ಕಾಯಿತು, ಬರೆದ್ಬಿಡೋಣ. when x is equal to 0, y becomes 1, when y is equal to 0, x becomes 2. ಮುಗೀತು. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. when x is equal to 0, when x is equal to 0, 3 into 0 plus 2y is equal to 1, sorry 2. Next 2y is equal to 2, then y is equal to ಏನಾಗ್ಬಿಡುತ್ತೆ 1 ಆಗುತ್ತೆ, 2 by 2 that becomes 1, right? Next when y is equal to 0, when y is equal to 0 ನೋಡಿ ಏನಾಗುತ್ತೆ, y 0 ಆದರೆ 3x plus 2 into 0 that is equal to 2, therefore 3x is equal to 2, therefore x is equal to 2 divided by 3, that means what, 2 divided by 3 ಅಂದರೆ ಪಾಯಿಂಟ್ ತಗೊಳ್ತೀನಿ, 20 ಆಯಿತು, 6 18 ಅಲ್ವಾ, 6 ಬರ್ತಾ ಹೋಗುತ್ತೆ, 6 ಅಂತ ಇಟ್ಕೊಂಡಿರ್ತೀವಿ. ಓಕೆ ನೋಡಿ ಆಗಿದೆ, ನಮಗೆ ಈ ಪಾಯಿಂಟ್ ಸಿಕ್ಕಿದೆ, ಬರೆದು ಬಿಡೋಣ. when x is equal to 0, y becomes 1, when y is equal to 0, x becomes 0.6. ಹಾಗಾದರೆ ನಮಗೆ ಎಲ್ಲ ಪಾಯಿಂಟ್ಗಳು ಸಿಕ್ಕಾಯಿತು. ಈಗ ನಾವು ಗ್ರಾಫನ್ನು ಡ್ರಾ ಮಾಡಿಬಿಡೋಣ. ಓಕೆ, ಗ್ರಾಫ್ನ ಡ್ರಾ ಮಾಡಿದ್ರೆ ಏನಾಗುತ್ತೆ, ಸಿ ನಮ್ಮ ಇಕ್ವೇಷನ್ ಒಂದು ನೋಡಿ, ಇಲ್ಲೇನಿದೆ, ಇಲ್ಲಿ -2 ಇದೆ, ಹಾಗಾಗಿ ನಮ್ಗೆ ಇಲ್ಲೇನಾಗುತ್ತೆ -2 ಬರುತ್ತೆ. ದಿಸ್ ಆಲ್ಸೋ ಬಿಕಮ್ಸ್ -2 is -1, that's why -1, this becomes -2. ಓಕೆ, ಚೂರ್ ಕರೆಕ್ಷನ್. ನೆಕ್ಸ್ಟ್ ಗ್ರಾಫಿಗೆ ಬಂದ್ಬಿಡ್ತೀನಿ ನಾನು, ಏನೇನಾಗುತ್ತೆ ನೋಡ್ಬಿಡೋಣ. ಗ್ರಾಫ್ x o x dash, y o y dash, this is 1 2 3 4 5, this is -1 -2 -3, 1 2 3 4 5, this is -1 -2 -3 and so on. Okay, the first point is 0, -1, 0, -1 ಎಲ್ಲಿರುತ್ತೆ, 0, -1, 0 x coordinate ಇರೋದ್ರಿಂದ that should be lie on the y axis, that's why first point ಎಲ್ಲಿರುತ್ತೆ, ಇಲ್ಲಿರುತ್ತೆ. The next second point, -2, -0, -2, -0 ಇಲ್ಲಿದೆ, -2, -0. ಓಕೆ, ಪಾಯಿಂಟ್ ಲೈನನ್ನು ಡ್ರಾ ಮಾಡಿಬಿಡ್ತೀನಿ ನಾನು. ದಿಸ್ ಈಸ್ ಅ ಲೈನ್, ಯಾವ ಲೈನ್ ಇದು, x plus 2y is equal to -2, right? Next 0, 1 ಇಲ್ಲಿರುತ್ತೆ, 0, 1 ಪಾಯಿಂಟ್ ಇಲ್ಲಿದೆ. ನೆಕ್ಸ್ಟ್ ಪಾಯಿಂಟ್ 0.6, 0 ಇಲ್ಲಿರುತ್ತೆ, ಇಲ್ಲೆಲ್ಲೋ ಇರುತ್ತೆ ಅಲ್ವಾ. 0.6 ಅಂದರೆ 1ಕ್ಕಿಂತ ಕಡಿಮೆ ಇರುತ್ತೆ. ಈ ಎರಡು ಪಾಯಿಂಟನ್ನು ಡ್ರಾ ಮಾಡಿ. ಸರಿನಾ, ಇದು ಯಾವುದಿದು ಲೈನ್, 3x plus 2y is equal to 2. ಓಕೆ, ಈಗ ನಿಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಬೇಕು. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಬೇಕು ಅಂದರೆ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಹುಡ್ಕೊಳ್ಳಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಾಗುತ್ತೆ, ಸಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬಿಕಮ್ಸ್
ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ನೀವು ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಗೆ ಜಾಯಿನ್ ಮಾಡಿಕೊಳ್ಳಿ. ಅಂದರೆ ಇಲ್ಲಿ ನಾವು ಡ್ರಾ ಮಾಡ್ತಾ ಸ್ವಲ್ಪ ವೇರಿಯೇಷನ್ಸ್ಗಳಿರುತ್ತೆ, ಬಟ್ ನೀವು ಪೆನ್ಸಿಲ್ ಆ್ಯಂಡ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಅದು ಎಕ್ಸಾಕ್ಟ್ ವ್ಯಾಲ್ಯೂ ನಿಮಗೆ ಸಿಕ್ಕೋಗುತ್ತೆ. ಅಂದರೆ ಈ ಥರ ನೀವು ಈ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಅರ್ಥ ಆಗಿದೆಯಲ್ಲ. ಇದನ್ನು ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೋದು. ಓಕೆ, ನಮಗೆ ಈ ಗ್ರಾಫ್ಗಳನ್ನ ಯೂಸ್ ಮಾಡಿ ಓಕೆ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ, ಸರಿನಾ? ಇಲ್ಲಿ ನೋಡಿ, ಈಗ ಈ ಗ್ರಾಫನ್ನು ಇನ್ನೊಂದು ಪ್ರಾಬ್ಲಮಿಗೆ ಹೋಗೋಕ್ಕಿಂತ ಮೊದಲು ಆ ಪ್ರಾಬ್ಲಮ್ಕಿನ್ನೂ ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು ನೋಡಿ, ನಮ್ಮ ಹತ್ರ ಕೋಆರ್ಡಿನೇಟ್ ಸಿಸ್ಟಮ್ ಇದೆ, ಸರಿನಾ? ಸರಿ ಅಲ್ವಾ? ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್, ಈ ಕಡೆ ಬಂದರೆ ನೆಗೆಟಿವ್. ಹಾಗಾದರೆ ಸ್ವಲ್ಪ ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನೋ ಲೈನ್ ಎಲ್ಲಿರುತ್ತೆ? ಈಗ ಗೊತ್ತಾಗಿದೆ, ಎಲ್ಲಿರುತ್ತದೋ ಈ ಕಡೆನೇ ಇರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು -3 ಅಂದರೆ ಲೈನ್ ಈ ಕಡೆ ಇರುತ್ತೆ. ವೈ ಇಸ್ ಈಕ್ವಲ್ ಟು 5 ಅಂದರೆ ಅಬೋವ್ ದ ಆರಿಜಿನ್ ಇರುತ್ತೆ. ವೈ ಇಸ್ ಈಕ್ವಲ್ ಟು -5 ಅಂದರೆ ಬಿಲೋ ದ ಆರಿಜಿನ್ ಇರುತ್ತೆ. ಈಗ ಸ್ವಲ್ಪ ಐಡಿಯಾ ಬಂದಿದೆ, ಕರೆಕ್ಟಾ? ಹಾಗಾದರೆ ಈ ಈಕ್ವಲ್ ಸೈನನ್ನು ಬಿಟ್ಬಿಡ್ತೀನಿ ನಾನು, ಈಸ್ ಈಕ್ವಲ್ ಟು ಸೈನ್ನ ಬಿಟ್ಬಿಡ್ತೀನಿ. ಈಗ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಅಂದರೆ ಎಲ್ಲಿರಬೇಕಾಗಿದ್ದರೆ ಅಲ್ವಾ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಕರೆ ಅದು ಎಲ್ಲಿರಬೇಕು ನೋಡಿ, ಇದು 1, ಇದು 2, ಇದು 3, ಹೌದಾ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಅಂದರೆ ಅರ್ಥ ಆಗಿಬಿಡುತ್ತೆ ನಮಗೆ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಅಂದರೆ ಓಕೆ 3ಕಿನ್ನ ಜಾಸ್ತಿ, 3ಕಿನ್ನ ಜಾಸ್ತಿ ಅಂದರೆ ನಮ್ಮ ಲೈನ್ ಏನಿರುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 3 ಅನ್ನೋ ಲೈನ್ ಅದಕ್ಕಿಂತ ಜಾಸ್ತಿ, ಅದರ ನೆಕ್ಸ್ಟ್ ಇರುತ್ತೆ. ಅಂದರೆ ಈ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಅನ್ನೋ ಲೈನ್ನ ಸೊಲ್ಯೂಷನ್ ಅಂದರೆ ಇದನ್ನು ಸ್ಯಾಟಿಸ್ಫೈ ಮಾಡುವಂತಹ ವ್ಯಾಲ್ಯೂಸ್ ಎಲ್ಲಿರುತ್ತೆ? ಇಲ್ಲಿರುತ್ತೆ, ಸರಿ ಅಲ್ವಾ? ಈ ಕಡೆಗಿರುತ್ತೆ, ರೈಟ್? ಅದೇ ನಾನೇನಾದರೂ ಎಕ್ಸ್ ಈಸ್ ಲೆಸ್ ದ್ಯಾನ್ 3 ಅಂತ ಕೊಟ್ಬಿಟ್ರೆ ಅಲ್ವಾ? ಲೆಸ್ ದ್ಯಾನ್ 3 ಅಂದರೆ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುವಂತಹ ವ್ಯಾಲ್ಯೂಸ್ಗಳು ಎಲ್ಲಿರುತ್ತೆ? ಇದು ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನೋ ಲೈನ್. ಹಾಗಿದ್ರೆ ಎಕ್ಸ್ ಇಸ್ ಲೆಸ್ ದ್ಯಾನ್ 3 ಅಂದರೆ ಅದೆಲ್ಲ ವ್ಯಾಲ್ಯೂಸ್ಗಳು ಕಡಿಮೆ ಇರಬೇಕು. ಹಾಗಿದ್ರೆ ಎಲ್ಲ ವ್ಯಾಲ್ಯೂಸ್ಗಳು ಯಾವ ಕಡೆಗಿರುತ್ತೆ? ಈ ಕಡೆಗಿರುತ್ತೆ ಅಲ್ವಾ? ಸರಿ ಅಲ್ವಾ? ಅಂದರೆ ಆನ್ ದ ಆಕ್ಸಿಸ್ ಇರ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಲೆಸ್ ದ್ಯಾನ್ 3, ಗ್ರೇಟರ್ ದ್ಯಾನ್ 3 ಅನ್ನುವಂತಹ ವ್ಯಾಲ್ಯೂಸ್ಗಳು ಅಥವಾ ಅನ್ನುವಂತಹ ಸೊಲ್ಯೂಷನ್ಸ್ಗಳು ಈ ಕಡೆಗಿರುತ್ತೆ. ಗ್ರೇಟರ್ ದ್ಯಾನ್ ಅಂದರೆ ಈ ಕಡೆಗಿರುತ್ತೆ, ಲೆಸ್ ದ್ಯಾನ್ ಅಂದರೆ ಈ ಕಡೆಗಿರುತ್ತೆ. ಅರ್ಥ ಆಗುತ್ತಲ್ಲ? ಹಾಗೆ ಈ ಕಡೆ ಯಾವುದೋ ಒಂದು ಲೈನ್ ಇದೆ ಅಂತ ಇಟ್ಕೊಳ್ಳಿ. ಹಿಯರ್ ಸೀಸ್ ಎಕ್ಸ್ ಇಸ್ ಈಕ್ವಲ್ ಟು -4 ಅಂತ ಇಟ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು -4. ಹಾಗಾದರೆ ನಮಗೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -4. ಗ್ರೇಟರ್ ದ್ಯಾನ್ -4 ಅಂದರೆ ಅರ್ಥ ಏನು? -5, -6, -7 ಅಲ್ಲ, ಯಾಕೆಂದರೆ ಅವೆಲ್ಲವೂ ವ್ಯಾಲ್ಯೂಸ್ಗಳು ಈ -4ಕಿಂತ ಕಡಿಮೆ ಇರುತ್ತೆ. ಹಾಗಿದ್ರೆ ಗ್ರೇಟರ್ ದ್ಯಾನ್ -4 ಅಂದರೆ ಯಾವ ಕಡೆಗೆ ಬರಬೇಕು? ಗ್ರೇಟರ್ ದ್ಯಾನ್ -4 ಅಂದರೆ ಈ ಕಡೆ ಬರಬೇಕು. ಈ ಥರ ಕಾನ್ಸೆಪ್ಟ್ ಗೊತ್ತಾಗಲಿ, ಓಕೆ? ನಮಗೆ ನೆಕ್ಸ್ಟ್ PUC ಬಂದಾಗ ಯೂಸ್ ಆಗುತ್ತೆ. ಹಾಗೆಯೇ ಎಕ್ಸ್ ಈಸ್ ಲೆಸ್ ದ್ಯಾನ್ -4 ಅಂದರೆ ಯಾವ ಕಡೆಗೆ ಇರಬೇಕು ಅಲ್ವಾ? ಲೆಸ್ ದ್ಯಾನ್ ಅಂದರೆ ಇದು ಎಕ್ಸ್ ಇಸ್ ಈಕ್ವಲ್ ಟು 4, ಹಾಗಿದ್ರೆ ಲೆಸ್ ದ್ಯಾನ್ ಅಂದರೆ ನಮಗೆ ಈ ಕಡೆಗಿರಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಈ ಥರ ಗ್ರೇಟರ್ ದ್ಯಾನ್ ಆ್ಯಂಡ್ ಲೆಸ್ ದ್ಯಾನ್ ಈ ಸಿಂಬಲ್ಸ್ಗಳಿದ್ದಾಗ ನಮಗೆ ಈ ಸೊಲ್ಯೂಷನ್ಸ್ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿ. ಅದೇ ಥರ ಈಗ ನೋಡಿ, ನೆಕ್ಸ್ಟ್ ಈ ವೈಗೆ ಒಂದೆರಡು ಎಕ್ಸಾಂಪಲ್ಗಳನ್ನ ಕೊಟ್ಬಿಡ್ತೀನಿ ನಾನು. ಓಕೆ, ವೈಗೆ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ವೈ ಈಸ್ ಈಕ್ವಲ್ ಟು 3 ಎಲ್ಲಿರುತ್ತಪ್ಪ? ವೈ ಈಸ್ ಈಕ್ವಲ್ ಟು 3 ಅಂದರೆ ಅಬೋವ್ ದ ಆರಿಜಿನ್ ಇರುತ್ತೆ, ಈ ಥರ ಇರುತ್ತೆ. ಆ್ಯಂಡ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ವೈ ಈಸ್ ಈಕ್ವಲ್ ಟು 3 ಇರುತ್ತೆ. ಈಗ ನಾನು ಏನಾದ್ರು ವೈ ಈಸ್ ಗ್ರೇಟರ್ ದ್ಯಾನ್ 3 ಅಂತ ಬರೆದ್ಬಿಟ್ರೆ ಎಲ್ಲಿರುತ್ತೆ? ಹಾಗಿದ್ರೆ ಆ ಲೈನ್ನ ಹೇಗೆ ಡಿನೋಟ್ ಮಾಡೋದು ಅಲ್ವಾ? ವೈ ಈಸ್ ಗ್ರೇಟರ್ ದ್ಯಾನ್ 3 ಅಂದರೆ ಎಲ್ಲ ವ್ಯಾಲ್ಯೂಸ್ಗಳು ಇದನ್ನು ಸ್ಯಾಟಿಸ್ಫೈ ಮಾಡಬೇಕು ನಿಮಗೆ. ಅದು ಎಲ್ಲಿ ಸಿಗತ್ತೆ ನಿಮಗೆ? ಆ ಎಲ್ಲ ವ್ಯಾಲ್ಯೂಸ್ಗಳು ಸ್ಯಾಟಿಸ್ಫೈ ಎಲ್ಲಾಗುತ್ತೆ ಅಂದರೆ ಈ ರೀಜನಲ್ಲಿ ಆಗುತ್ತೆ ಅಲ್ವಾ? ನೀವು ಈ ರೀಜನಲ್ಲಿ ಯಾವುದಾದ್ರೂ ಪಾಯಿಂಟನ್ನು ಕನ್ಸಿಡರ್ ಮಾಡಿ
all the points must satisfy this condition. Y is greater than 3. Right? ಹಾಗೇನೆ y is less than 3 ಅಂದರೆ ಏನಾಗಿರಬೇಕು? ಈ ಲೈನ್ಕಿನ್ನ ಕೆಳಗಡೆ ಇರಬೇಕು ಅಲ್ವಾ? ಹಾಗಿದ್ರೆ y is less than 3 ಅಂದರೆ ಈ ಒಂದು ರೀಜನಲ್ಲಿ ಬರುವಂತಹ ಎಲ್ಲ ಪಾಯಿಂಟ್ಗಳು. ಈ ಕಾನ್ಸೆಪ್ಟು ಸ್ವಲ್ಪ ಗೊತ್ತಿರಬೇಕು. y is equal to 3 ಅನ್ನೋದು ಹೇಗಿದೆ ಅನ್ನೋದ್ರ ಜೊತೆಗೆ ಈ ಕಾನ್ಸೆಪ್ಟ್ಗಳು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದು. ಅದೇ ಥರ y is -2 ಎಲ್ಲಿರುತ್ತೆ? y is -2 ಅಂದರೆ ಇಲ್ಲಿ ಬಿಲೋ ದ ಆರಿಜಿನ್ ಇರುತ್ತೆ ಅಲ್ವಾ? ಬಿಲೋ ದ ಆರಿಜಿನ್ ಇರುತ್ತೆ. ಈಗ ನಾನೇನಾದರೂ y is greater than -2 ಅಂತ ಕೊಟ್ಬಿಟ್ರೆ, y is greater than -2 ಅಂತ ಕೊಟ್ಬಿಟ್ರೆ ನೋಡಿ, y is greater than -2 ಅಂದರೆ ಈ ಲೈನಿಂದ ಮೇಲ್ಗಡೆ ಹೋಗಬೇಕು ಅಲ್ವಾ? ಅಂದರೆ ಟುವರ್ಡ್ಸ್ ದ ಆರಿಜಿನ್ ಕಡೆಗೆ ಮೂವ್ ಆಗುತ್ತೆ. ಅಂದರೆ ಎಲ್ಲ ನಮ್ಮ ಸೊಲ್ಯೂಷನ್ಸ್ಗಳು ಅಥವಾ ಎಲ್ಲ ಪಾಯಿಂಟ್ಸ್ಗಳು ಈ ಕಡೆಗಿರುತ್ತೆ ಅಲ್ವಾ? ಅದೇ ನಾನೇನಾದರೂ y is less than -2 ಅಂತ ಕೊಟ್ಟಿದ್ದೀನಿ ಅಂದರೆ ಆಗ ಈ ಲೈನಿನ ಕೆಳಗಡೆಗಿರುತ್ತೆ. ಅರ್ಥ ಆಗತ್ತಾ? ಈ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಬೇಕು. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮತ್ತೆ ನಾವೊಂದು ಸ್ವಲ್ಪ ಇದಕ್ಕೆ ಎಕ್ಸ್ಟೆಂಡನ್ನು ಮಾಡಿಕೊಂಡು ನಮ್ಮ PUCನಲ್ಲಿ ಸ್ಟಡಿ ಮಾಡ್ಕೊಳ್ತೀವಿ. ಗೊತ್ತಾಗ್ತಿದೆಯಾ ಹೇಳ್ತಾ ಇರೋದು? ನೋಡಿ, ಇದು ನಮಗೆ ಗ್ರಾಫ್. ಈಗ ಆಲ್ರೆಡಿ ನಮ್ಗೆ ಗೊತ್ತಿರೋ ಕಾನ್ಸೆಪ್ಟನ್ನು ಮತ್ತೊಂದು ಸರಿ ನಾನು ಬ್ರಷ್ ಅಪ್ ಮಾಡಿದ್ದೀನಿ. ಹೇಗೆ ಒಂದು ಗ್ರಾಫನ್ನು ಯೂಸ್ ಮಾಡ್ಕೋಬೋದು, ಹೇಗೆ ಒಂದು ಲೈನನ್ನು 2 ಲೈನ್ಸನ್ನು ಡ್ರಾ ಮಾಡಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅನ್ನಲಿಕ್ಕೆ ಎಕ್ಸಾಂಪಲ್ಸ್ಗಳು. ಓಕೆ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಮತ್ತೆ ನಾನು ಸ್ವಲ್ಪ ರಿಕಾಲ್ ಮಾಡಿದ್ದೀನಿ. ಈ ಕಾನ್ಸೆಪ್ಟನ್ನು ನಾವು PUCನಲ್ಲಿ ಏನು ಮಾಡ್ಕೊಳ್ತೀವಿ? ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಅಷ್ಟೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೊಂದು ಕಾನ್ಸೆಪ್ಟನ್ನು ನೋಡೋಣ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಿ ಸೇಫ್. ಓಕೆ.